ತುಮಕೂರಿನ ಮತದಾರರಿಗೆ ಶಾಕ್ ಕೊಟ್ಟ ಎಸ್ಐಆರ್ ಪ್ರಕ್ರಿಯೆ. ಜಿಲ್ಲೆಯಲ್ಲಿ ಬರೋಬ್ಬರಿ 2,37,000 ಮತದಾರರು ಡಿಲೀಟ್. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಮುಂದಾಗಿದ್ದು, ಎಸ್ಐಆರ್ ಪ್ರಕ್ರಿಯೆ ಮೂಲಕ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುತ್ತಿದೆ. ಇದರ ಬೆನ್ನಲ್ಲೇ ತುಮಕೂರು ಜಿಲ್ಲೆಯೊಂದರಲ್ಲಿ ಬರೋಬ್ಬರಿ 1 ವಿಧಾನಸಭಾ ಕ್ಷೇತ್ರದಷ್ಟು ಮತಗಳು ಕಿಕ್ಔಟ್ ಆಗಿವೆ. ಹೌದು, ನಕಲಿ ಮತದಾರರು, ಮೃತರು ಹಾಗೂ ಶಾಶ್ವತವಾಗಿ ಸ್ಥಳಾಂತರಗೊಂಡವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡುವ ಉದ್ದೇಶದಿಂದ ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆ ಕೈಗೊಂಡಿದೆ. ಇತ್ತ ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಪ್ರಕ್ರಿಯೆ ನಡೆದಿದ್ದು, ಬರೋಬ್ಬರಿ 2,37,000 ಮತದಾರರ ಹೆಸರುಗಳನ್ನು ಇದೀಗ ಪಟ್ಟಿಯಿಂದ ಹೊರಬಿದ್ದಿವೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಗುಬ್ಬಿ, ಕೊರಟಗೆರೆ, ಮಧುಗಿರಿ, ಶಿರಾ, ಪಾವಗಡ, ಕುಣಿಗಲ್, ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ಸೇರಿ ಒಟ್ಟು 11 ವಿಧಾನಸಭಾ ಕ್ಷೇತ್ರವಿದ್ದು, ಎಸ್ಐಆರ್ಗೂ ಮುನ್ನ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 22,98,879 ಮತದಾರರಿದ್ರು. ಆದರೆ ಪರಿಷ್ಕರಣೆಯ ಬಳಿಕ ಈ ಸಂಖ್ಯೆ 20,61,784ಕ್ಕೆ ಇಳಿಕೆಯಾಗಿದೆ. ಅಂದರೆ ಜಿಲ್ಲೆಯಲ್ಲಿ ಒಟ್ಟು 2,37,095 ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ. ಇದೇ ರಾಜ್ಯದಲ್ಲಿ 2002 ಅಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡಿದ್ವಿ. ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ, ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಪ್ರತಿಯೊಬ್ಬ ಮತದಾರರು ಕೂಡ ಒಂದು ಎನ್ಯೂಮರೇಷನ್ ಫಾರ್ಮನ್ನು ಕೊಟ್ಟು ಅವರು ಅದನ್ನು ವೆರಿಫೈ ಮಾಡಿ ಸೈನ್ ಮಾಡಿ ಕೊಡಬೇಕು. ಅಂದರೆ 2002ರಲ್ಲಿ ಅವರು ವೋಟ್ ಹಾಕಿದರೆ ಅದರಲ್ಲಿ ಯಾವ ಪಾರ್ಟು ಸೀರಿಯಲ್ ನಂಬರ್ ಅಂತ ಅವ್ರು ಗುರುತು ಮಾಡಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಏನಾದರೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸೈನ್ ಮಾಡಿ ಕೊಡಬೇಕು. ಸೊ ಈ ಒಂದು ಪ್ರಕ್ರಿಯೆಯನ್ನು ನಾವು ಲಾಸ್ಟ್ ಆಲ್ಮೋಸ್ಟ್ 2 ಮಂತ್ಸಿಂದ ನಾವು ಮಾಡಿ ಆದಮೇಲೆ ನಮ್ಮ ಜಿಲ್ಲೆಯಲ್ಲಿರುವ ಲಾಸ್ಟ್ ಡ್ರಾಫ್ಟ್ ರೋಲಲ್ಲಿ ಎಷ್ಟು ಮತದಾರರಿದ್ರೋ ಅಷ್ಟು ಜನ ಕೂಡ ನಾವು ಎನ್ಯೂಮರೇಷನ್ ಫಾರ್ಮ್ಸನ್ನು ಕೊಟ್ಟಿದ್ದೀವಿ. ಅದು ಸುಮಾರು 22,98,879 ಇಷ್ಟು ಮತದಾರರು ಕೂಡ ಎನ್ಯೂಮರೇಷನ್ ಫಾರ್ಮ್ಸನ್ನು ನಾವು ಸಕ್ಸಸ್ಫುಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ BLOಗಳ ಮುಖಾಂತರ. ತದನಂತರ ಏನಾಯಿತು ಅಂತ ಹೇಳಿದರೆ, ಸುಮಾರು ಜನ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಅಂತ ಒಂದು 3 ಸಾರಿ BLOಗಳು ಮತದಾರರಿಗೆ ಎನ್ಯೂಮರೇಷನ್ ಫಾರ್ಮ್ ಕೊಡಲಿಕ್ಕೆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ 3 ಸಾರಿಗೆ ಮೇಲೆ ಅವರು ಸಿಗ್ತಾ ಇಲ್ಲ. ಸೊ ಅವರನ್ನು ಈ ಒಂದು ಕರಡು ಮತದಾರರ ಪಟ್ಟಿ ಏನು ಇವತ್ತು ನಾವು ಪ್ರಕಟಣೆ ಮಾಡಿದ್ದೀವಿ ಅದರಿಂದ ಅವರು ರಿಮೂವ್ ಆಗ್ತಾರೆ. ಯಾವ್ಯಾವ ರೀಸನ್ ಅಂತ ಹೇಳಿದರೆ, ಆಬ್ಸೆಂಟಿ, ಶಿಫ್ಟೆಡು, ಡೆತ್ ಮತ್ತು ಅದರ್ಸ್. ಸೊ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಾವು ನೋಡಬೇಕಾದ್ರೆ ಟೋಟಲ್ ಕಲೆಕ್ಟಬಲ್ಸ್ ಬಂದು 2,37,093 ಇಷ್ಟು ಮತದಾರರು ನಮಗೆ ವಾಪಸ್ ಎನ್ಯೂಮರೇಷನ್ ಫಾರ್ಮನ್ನು ಅವರು ಕೊಡಲಿಲ್ಲ. ಅದರಲ್ಲಿ ಮರಣ ಹೊಂದಿರೋರು 49,084 ಇಷ್ಟು ಜನ ಮರಣ ಹೊಂದಿದ್ದಾರೆ. ಅವ್ರದ್ದು ಈಗ ಕರಡು ಮತದಾರ ಪಟ್ಟಿಯಿಂದ ರಿಮೂವ್ ಮಾಡಿದ್ವಿ. ಮತ್ತು ಆಬ್ಸೆಂಟ್ ನಮ್ಮ BLOಗಳು ತುಮಕೂರು ಜಿಲ್ಲೆಯಲ್ಲಿ 2,627 ಪೋಲಿಂಗ್ ಬೂತ್ಸ್ ಇದ್ದಾವೆ. ಅಷ್ಟು BLOಸು ಅವ್ರ ಹತ್ರ ಹೋಗಿ ಕೊಡ್ಲಿಕ್ಕೆ ಹೋದಾಗ ಅವರು ಅನ್ಟ್ರೇಸಬಲ್ ಆಬ್ಸೆಂಟ್ ಇದ್ದಾರೆ. ನಮ್ಮ ಜಿಲ್ಲೆ ಒಳಗಡೆ ಆ ಕೇಸಸ್ಸು 33,021 ಜನ ಅನ್ಟ್ರೇಸಬಲ್ ಇದ್ದಾರೆ. ಇನ್ನು ಜಿಲ್ಲೆಯಲ್ಲೇ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರ ಹೆಸರುಗಳು ಪಟ್ಟಿಯಿಂದ ಕೈಬಿಡಲಾಗಿದೆ. ಇನ್ನು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯಿಂದ ಡಿಲೀಟ್ ಆದವರ ಸಂಖ್ಯೆಯನ್ನು ನೋಡುವುದಾದರೆ 49,084 ಮಂದಿ ಮೃತ ಮತದಾರರು, 33,021 ಮಂದಿ ಗೈರು ಮತದಾರರು, 1,34,265 ಮಂದಿ ಶಾಶ್ವತ ಸ್ಥಳಾಂತರ ಮತದಾರರು ಹಾಗೂ 1,895 ಮತದಾರರನ್ನ ಇತರೆ ಕಾರಣಗಳಿಂದ ಪಟ್ಟಿಯಿಂದ ಕೈಬಿಡಲಾಗಿದೆ. ಇದ್ರ ಜೊತೆಯಲ್ಲಿ ನಮ್ಮದು ಈಗ ಕರಡು ಮತದಾರ ಪಟ್ಟಿ ಬರೋದಕ್ಕಿಂತ ಮುಂಚೆ 223 ಮತಗಟ್ಟೆ ಕೇಂದ್ರಗಳು ಇದ್ವು. ಅದಾದಮೇಲೆ ಈ SIR ಆದಮೇಲೆ ಪೋಸ್ಟ್ SIR ಆ್ಯಕ್ಟಿವಿಟಿ ಬಿಫೋರ್ ಡ್ರಾಫ್ಟ್ ಲಿಸ್ಟ್ ಪಬ್ಲಿಷ್ ಮಾಡೋದಕ್ಕಿಂತ ಮುಂಚೆ
ಎಲ್ಲಿ 1200ಕ್ಕಿಂತ ಜಾಸ್ತಿ ವೋಟರ್ಸ್ ಇದ್ದರು ಅಲ್ಲೆಲ್ಲ ಇನ್ನೊಂದು ಹೊಸ ಅಡಿಷ್ನಲ್ ಒಂದು ಪೋಲಿಂಗ್ ಸ್ಟೇಷನ್ನ ನಾವು ಕ್ರಿಯೇಟ್ ಮಾಡಿ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ ಆಗಿದೆ. ಅದ್ರ ಪ್ರಕಾರ 15 ಮತಗಟ್ಟೆಗಳು ನಮ್ಮಲ್ಲಿ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈಗ ಒಟ್ಟು 238 ಮತಗಟ್ಟೆಗಳು ನಮ್ಮಲ್ಲಿದೆ. ಆ ಎಲ್ಲ ಮತಗಟ್ಟೆಗಳ ಮಾಹಿತಿನ ನಾವು ಆಲ್ರೆಡಿ ರಿಜಿಸ್ಟರ್ಡ್ ಆ್ಯಂಡ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅವ್ರ ಜೊತೆ ನಾವು ಫಸ್ಟೇ ಹಂಚ್ಕೊಂಡಿದ್ವಿ. ಅಲ್ಲಿ ಆ ಯಾವುದು 15 ಹೊಸ ಪೋಲಿಂಗ್ ಸ್ಟೇಷನ್ಸ್ ಇದೆ ಅಲ್ಲೂ ಕರಡು ಮತದಾರ ಪಟ್ಟಿ ಆ ಪೋಲಿಂಗ್ ಸ್ಟೇಷನ್ಗೂ ಬಂದಿದೆ. ಜೊತೆಯಲ್ಲಿ ಅಲ್ಲಿ ಅಶೋರ್ಡ್ ಮಿನಿಮಮ್ ಫೆಸಿಲಿಟಿ ಮೂಲಭೂತ ಸೌಕರ್ಯಗಳು ಏನೇನಿದೆ ಅದೆಲ್ಲ ನಾವು ಚೆಕ್ ಮಾಡ್ಕೊಂಡಿದ್ದೀವಿ. GPS ಫೋಟೋ ಅದೆಲ್ಲ ಕಂಪ್ಲೀಟ್ ನಾವು CO ಆಫೀಸಿಗೆ ಕಳಿಸಿ ಕನ್ಫರ್ಮ್ ಮಾಡಿದ್ವಿ. ಈಗ ನಾವು ಈಗೇನು ಇವತ್ತಿಂದ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಯಾರಿಗಾದರೂ ಆಕ್ಷೇಪಣೆಗಳಿದ್ದರೆ ಈಗ ಕೊಡ್ಬೋದು. ಇಲ್ಲ ಮತಗಟ್ಟೆ ಅಧಿಕಾರಿಗಳಿಗಾದರೂ ಕೊಡ್ಬೋದು, ಅಥವಾ ಬೂತ್ ಲೆವೆಲ್ ಏಜೆಂಟ್ಸ್ಗಾದರೂ ಕೊಡ್ಬೋದು, ಇಲ್ಲ ಡೈರೆಕ್ಟ್ ತಾಲೂಕು ಆಫೀಸಿಗೆ ಬೇಕಾದ್ರೂ ಕೊಡ್ಬೋದು. ನಾವು ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ನ ಅಟೆಂಡ್ ಮಾಡೋದಕ್ಕೋಸ್ಕರ ಅಂತಲೇ ಕೋರ್ಟ್ ಹಿಯರಿಂಗೋಸ್ಕರ ಅಂತಲೇ ನಮ್ಮ ಹೆಚ್ಚುವರಿ ಸಹಾಯಕ ಮತದಾರ ನೋಂದಣಾಧಿಕಾರಿಗಳ ಜೊತೆಯಲ್ಲಿ ಇನ್ನೂ 24 ಹೆಚ್ಚುವರಿ ಸಹಾಯಕ ಮತದಾರ ನೋಂದಣಾಧಿಕಾರಿಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಒಟ್ಟು 25 ಜನ AEROs ನಮಗಿರ್ತಾರೆ. ಒಬ್ಬರು ರೆಗ್ಯುಲರ್ AERO ಪ್ಲಸ್ 24 ಜನ ಅಡಿಷ್ನಲ್ AEROs ನಮಗಿರ್ತಾರೆ. ಈಗ ಇದೇನು ನಾವು ಪ್ರಚುರ ಮಾಡಿದ್ದೀವಿ ಇದು ಎಲ್ಲ DEO ಲಾಗಿನಲ್ಲಿ, ERO ಲಾಗಿನಲ್ಲಿ, ವೆಬ್ಸೈಟಲ್ಲಿ ಮತ್ತು ಚೀಫ್ ಎಲೆಕ್ಷನ್ ಆಫೀಸರ್ ಅವರ ವೆಬ್ಸೈಟಲ್ಲೂ ಇರುತ್ತೆ. CEO.government.in ಅಂತ ಹೇಳಿಬಿಟ್ಟು ಒಂದು ಏನು ವೆಬ್ಸೈಟ್ ಇದೆ ನಮ್ಮದು, ಅದರಲ್ಲಿ CEO.karnataka.government.in ಈ ವೆಬ್ಸೈಟಲ್ಲಿ ಕರಡು ಮತದಾರ ಪಟ್ಟಿನೂ ಅವೈಲಬಲ್ ಇದೆ. ಈಗಲಿಂದ ಹಿಡಿದು ಸೆಪ್ಟೆಂಬರ್ 23ನೇ ತಾರೀಕುವರೆಗೂ ನಿಮ್ದು ಏನೇ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇದ್ರೂ, ಯಾರ್ದು ಆ್ಯಡ್ ಆಗಿಲ್ಲ ಅಥವಾ ಯಾರ್ದಾದ್ರೂ ರ್ಯಾಂಡಮಾಗಿ ಆ್ಯಡ್ ಆಗಿದ್ದರೆ, ರಾಂಗಾಗಿ ಆ್ಯಡ್ ಆಗಿದ್ದರೆ ಈಗ ಬೇಕಾದ್ರೂ ಅವರು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ನ ನಾವು ಕೊಡ್ಬೋದು. ಒಟ್ನಲ್ಲಿ SIR ಪ್ರಕ್ರಿಯೆ ಮತದಾರರಿಗೆ ಶಾಕ್ ಕೊಟ್ಟಿದ್ದು, ಅಕ್ರಮ ಮತಗಳಿಗೆ ಕಡಿವಾಣ ಹಾಕಲು ಚುನಾವಣಾ ಆಯೋಗ ಮುಂದಾಗಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.